ಹಾಯ್ ಹಲೋ ನಮಸ್ಕಾರ. ಪಂಜಾಬ್ ಕಿಂಗ್ ವರ್ಸಸ್ RCB. ಸತತ 9 ವರ್ಷಗಳ ನಂತರ ನಮ್ಮ RCB ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಈ ಒಂದು ಮ್ಯಾಚ್ನಲ್ಲಿ ಕಪ್ ಯಾರು ಗೆಲ್ತಾರೆ ಅಂತ ನಮ್ಮ ಕನ್ನಡಿಗರನ್ನ ಕೇಳೋಣ. ಹಾಗೇನೆ ಈ ಒಂದು RCB ಮ್ಯಾಚ್ನಲ್ಲಿ ಯಾವ ಪ್ಲೇಯರ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಅನ್ನೋದನ್ನ ಕೇಳೋಣ ಬನ್ನಿ. ಹಾಗಾದ್ರೆ ನಮ್ಮ ಕನ್ನಡಿಗರನ್ನ ಏನ್ ಹೇಳ್ತಾರೆ, ಒಂದು ಪಕ್ಷ ಕಪ್ ಗೆದ್ರೆ ಅವರ ಸಂಭ್ರಮಾಚರಣೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕೇಳೋಣ. ಲೆಟ್ಸ್ ಗೋ. ಒಂದಷ್ಟು ಗ್ಯಾಂಗ್ ಗಲ್ಲಿ ಕ್ರಿಕೆಟ್ ಆಡ್ತಾ ಇದ್ದವ್ರನ್ನ ಮಾತನಾಡಿಸ್ತೀನಿ. ಪಂಜಾಬ್ ವರ್ಸಸ್ RCB ಮ್ಯಾಚು ಯಾರು ಗೆಲ್ತಾರೆ? RCB ಯಾಕೆ ಗೆಲ್ಬೇಕು? ಅವರು ಈ ಒಂದ್ಸತಿನೂ ಕಪ್ ಹೊಡೆದಿಲ್ಲ, ಅವರೇ ಗೆಲ್ಲಬೇಕು. ನಾವು RCB ಫ್ಯಾನು. RCBನ ಪಂಜಾಬ? RCB. ಯಾಕೆ RCB? ಯಾಕಂದ್ರೆ ನಮ್ಮೂರು, ನಾವು ಸಪೋರ್ಟ್ ಮಾಡಿದ್ರೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ. ಮ್ಯಾಚ್ ಗೆಲ್ತಾರಾ? ಗೆಲ್ತಾರೆ ಪಕ್ಕ. ಈ ಸರಿ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ ಪಕ್ಕ, ನಮ್ದೇ ಕಪ್. ಈ ಸಲ ಯಾರ್ದು ಕಪ್ಪು? RCB ಸಪೋರ್ಟ್ ಮಾಡಿದ್ರೆ ಸಪೋರ್ಟ್ ಮಾಡ್ತೀರಾ ನೀವು? RCB ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಈ ಸಲ ಯಾರಿಗೆ ಸಪೋರ್ಟ್? RCB. ಯಾಕೆ? ಅದು ನಮ್ದು, ನಮ್ಮ ಕರ್ನಾಟಕದ್ದು ಟೀಮ್. 9 ವರ್ಷ ಆದ್ಮೇಲೆ RCB ಫೈನಲ್ ಬಂದಿದೆ, ಏನು ಅನಿಸ್ತಾ ಇದೆ? ಹೌಸ್ ದ ಜೋಶ್? ಆದ್ರೂ ಈಗ ಪ್ಲೇಯರ್ಸ್ ಎಲ್ಲ ಚೆನ್ನಾಗಿದಾರಲ್ಲ, ಬರ್ತಾರೆ. ಈ ಸಲ ಗೆಲ್ಲುತ್ತೆ RCB? ಈ ಸಲ ಕಪ್ ನಮ್ದೇ. RCB RCB ಯಾರು ಇಷ್ಟ? ಕೊಹ್ಲಿ. ಯಾಕೆ? ಅವರು ಕ್ರಿಕೆಟ್ ಆಡೋದು ಮತ್ತೆ ಬ್ಯಾಟಿಂಗ್ ಆಡೋದು ತುಂಬ ಇಷ್ಟ ನನಗೆ, ಅದಕ್ಕೆ ವಿರಾಟ್ ಕೊಹ್ಲಿ ಕಂಡ್ರೆ ಇಷ್ಟ. 9 ವರ್ಷ ಆದ್ಮೇಲೆ RCB ಫೈನಲ್ಸ್ಗೆ ಹೋಗಿರೋ, ಏನು ಅನಿಸ್ತೈತೆ? ತುಂಬ ಖುಷಿ ಆಗ್ತದೆ ಅಣ್ಣ. ಎಷ್ಟೇ ನೋವಿದ್ರೂ ಈ ವರ್ಷ ನಮ್ಮದೇ ಕಪ್ ಹೊಡೆಯೋದು. ಈ ಸಲ ಕಪ್ ನಮ್ಮದೇ. RCB. ಜೈ RCB. ಯಾರು ಇಷ್ಟ? ABD ಇಷ್ಟ. ಯಾಕೆ? ಇವಾಗಿಲ್ಲ, ಬಟ್ ಕೊಹ್ಲಿ ಇಷ್ಟ. ಇವಾಗ ಕೊಹ್ಲಿ ಇಷ್ಟ. ಮೊದಲಿಂದ ನಮ್ಗೆ ABD ಬಾಸ್ ಅಂದ್ರೆ ಇಷ್ಟ. ABD ಬಾಸ್. ಪಂಜಾಬ್ ಕೂಡ ಕಪ್ ಗೆದ್ದಿಲ್ಲ, RCB ಕೂಡ ಕಪ್ ಗೆದ್ದಿಲ್ಲ. ಎರಡೂ ಗೆದ್ರು ಖುಷಿನೇ, ಬಟ್ ಆದರೆ ನಮ್ಮ RCB ಗೆದ್ರೆ ಇನ್ನೂ ಜಾಸ್ತಿ ಖುಷಿ. ಇನ್ನೂ ಖುಷಿ ಆಗುತ್ತೆ, ಯಾಕಂದ್ರೆ ಎರಡೂ ಕಪ್ ಗೆದ್ದಿಲ್ಲ. ಒಂದು ಪಕ್ಷ ಈ ಸಲ ಕಪ್ ಗೆದ್ರೆ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಆಗ್ತಾರಾ? ಹಿಂಗೆ ಕತೆ? ಚಾನ್ಸೇ ಇಲ್ಲ. ಇನ್ನೂ ಒನ್ ಡೇಗೇನೆ ರಿಟೈರ್ಮೆಂಟ್ ಕೊಟ್ಟಿಲ್ಲ, ಇದು ಕೊಡ್ತಾರೆ. ಇನ್ನೊಂದು 3-4 ವರ್ಷ ಆಡೇ ಆಡ್ತಾರೆ ಅವರು. ಈ ಸಲ ಕಪ್ ನಮ್ದೇ. ಜೈ RCB. ಆಟೋ ಹಿಂದೆ ಗಾಡ್ ಆಫ್ ಕ್ರಿಕೆಟ್ ABD ಅವರ ಫೋಟೋ ಇದೆ. ಆ ಡ್ರೈವರ್ನ ಮಾತನಾಡಿಸ್ತೀನಿ, ಎಷ್ಟು ಕ್ರೇಜ್ ಇದೆ ಕೇಳೋಣ. RCB ಮತ್ತೆ ಪಂಜಾಬ್ ಕಿಂಗ್ಸ್ ಮ್ಯಾಚ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಹೌಸ್ ದ ಜೋಶ್? ಸರ್, ನಮಗೆ ಬೆಂಗಳೂರಿಂದ ಪಂಜಾಬ್ ಪ್ರಾಣ, ತುಂಬ ಇಷ್ಟ. ಅದರಿಂದ ನಮಗೆ ಬೆಂಗಳೂರು ಗೆಲ್ಲಬೇಕು ಅಂತ ತುಂಬ ಇಷ್ಟ ಇದೆ ನಮಗೆ. ಓಕೆ, 9 ವರ್ಷ ಆದಮೇಲೆ RCB ಫೈನಲ್ಸ್ ಬಂದಿದೆ, ಎಷ್ಟು ಖುಷಿ ಆಗ್ತಿದೆ? ತುಂಬ ಸರ್, ಭಾಳ ಹೇಳ್ಕೊಳಕ್ಕಾಗಲ್ಲ. ಈ ವರ್ಷ ಗೆಲ್ಲಬೇಕು ನಮಗೆ. ಜೈ RCB. ಈಗ ಪಂಜಾಬ್ ಕೂಡ ಕಪ್ ಗೆದ್ದಿಲ್ಲ, RCB ಕೂಡ ಕಪ್ ಗೆದ್ದಿಲ್ಲ. ಯಾರು ಆಗ್ತಾರೆ ನೂತನ ಚಾಂಪಿಯನ್ ಅನ್ಸುತ್ತೆ? ಸರ್, ಅದನ್ನೇ ಸ್ವಲ್ಪ ಅವರು ಒಂದು ಟೈಮ್ ಅವ್ರಿಗೆ ಕಪ್ ಗೆಲ್ಲಬೇಕು ಅಂತ ನಮಗೂ ಆಸೆನೇ. ಬಟ್ ಆದರೂ ಇವಾಗ ಬೆಂಗಳೂರು ಬಂತವಿಂದ ನಮಗೆ ಬೆಂಗಳೂರು ಜಾಸ್ತಿ. RCB ಯಾರು ನಿಮ್ಗೆ ತುಂಬ ಇಷ್ಟ? ABD ವಿಲಿಯರ್ಸ್. ಯಾಕೆ ಅವ್ರು ಇಷ್ಟ ABD? ಅಂದರೆ ಅವರಿಂದ ನಮಗೆ ತುಂಬ ಒಳ್ಳೆ ಕ್ರಿಕೆಟರು, ಮತ್ತೆ ಅವ್ರ ಥರ ಬರೋದು ಇಲ್ಲ, ಅವ್ರ ಥರ ಹುಟ್ಟೋದು ಇಲ್ಲ. ಮತ್ತೆ ಅದೇ RCBಗೆ ಕಪ್ಪು, ಇನ್ನೆಲ್ಲರಿಗೂ ಚಿಪ್ಪೆ. ಈ ಸಲ ಪಂಜಾಬ್ ಸೋಲುತ್ತೆ ಹಂಗಾರೆ? ಪಕ್ಕ ಮಿಸ್ ಇಲ್ಲ ಬ್ರೋ. 9 ವರ್ಷ ಆದ್ಮೇಲೆ RCB ಬಂದಿರೋದು ಫೈನಲ್ಸ್ಗೆ, ಎಷ್ಟು ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತಿದೆ ಬ್ರೋ. RCB ಯಾರು ಇಷ್ಟ ನಿಮ್ಗೆ? ವಿರಾಟ್ ಕೊಹ್ಲಿ. ಈ ಸಲ ಕಪ್ ಗೆದ್ರೆ ವಿರಾಟ್ ಕೊಹ್ಲಿ ನಿವೃತ್ತಿ ಅಂತಾರೆ ಅಂತ ಮಾತು. ಯಾವುದೇ ಕಾರಣಕ್ಕೂ ಒಂದಲ್ಲ ಮೇಡ ಸರ್, ಖಂಡಿತ ಆಡೇ ಆಡ್ತಾರೆ. ಇನ್ನೂ 5-10 ವರ್ಷ ಆಡೇ ಆಡ್ತಾರೆ. ಆ ಫಿಟ್ನೆಸ್ ಹಂಗೆ ಐತೆ, ಚೆನ್ನಾಗಿ ಆಡ್ತಾರೆ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಪಂಜಾಬ್ ವರ್ಸಸ್ RCB, ನಿಮ್ಮ ಸಪೋರ್ಟ್ ಯಾರಿಗೆ? RCB. ಯಾಕೆ RCB? ವಿರಾಟ್ ಕೊಹ್ಲಿ ಅಭಿಮಾನಿ ನಾವು, ಅದರಿಂದ RCB ಕಡೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಸಲ ಕಪ್ ಗೆಲ್ಲುತ್ತೆ ಅಂತೀರಾ? ಗೆಲ್ಲುತ್ತೆ. ಇಷ್ಟು ವರ್ಷ ಜನಗಳ ಅಭಿಮಾನಿಗಳೆಲ್ಲ ಕಾದಿರೋದಕ್ಕೆ ಈ ಸಲ ಗೆಲ್ಲುತ್ತೆ. ನಾಳೆ RCB ಕಪ್ ಗೆಲ್ತು ಅಂತ ಅನ್ಕೊಳ್ಳಿ, ನಿಮ್ದು ಸೆಲೆಬ್ರೇಷನ್ ಹೆಂಗಿರ್ತದೆ? ಹಾಯ್ ಸರ್, ನೋಡಬೇಕು. ಫುಲ್ ಚಿತಲ್ ಪತಲ್ ಹಂಗೆ ಮಿಸ್ಸೇ ಇಲ್ಲ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಮ್ಯಾಚು ಮುಗೀತಿದ್ದಂಗ್ಲೆ ಫುಲ್ಲು ಪಟಾಕಿ ಫೈರ್ ಬ್ರ್ಯಾಂಡ್ ಥರ ಡಿಗಿ ಅಂತ ಆಡ್ತಾ ಇರಬೇಕು. ಹಂಗೆ ಯಾರಿಗೆ ಸಪೋರ್ಟ್? RCB. ಯಾಕೆ? ನಮ್ಮ ಬೆಂಗಳೂರು. ಈ ಸಲ ಯಾರು ಕಪ್ ಗೆಲ್ತಾರೆ? RCB. ಹೌದಾ? RCB ಯಾರು ಇಷ್ಟ? ಕೊಹ್ಲಿ. ಪಂಜಾಬ್ ವರ್ಸಸ್ RCB ಯಾರು ಗೆಲ್ತಾರೆ? RCB. ಯಾಕೆ? RCB ಫ್ಯಾನ್ ಅದಕ್ಕೆ. ಹೌದಾ? RCB ಕಪ್ ಗೆಲ್ತು ಅನ್ಕೋ, ಸೆಲೆಬ್ರೇಷನ್ ಹೆಂಗಿರ್ತದೆ ನಿಂದು? ಮಾಮೂಲಿ ಹೆಂಗೆ ಎಲ್ಲ ಕ್ರೇಜ್ ಹೆಂಗಿರ್ತದೆ ಹಂಗಿರ್ತದೆ. RCB ಯಾರು ಇಷ್ಟ ತುಂಬ? ವಿರಾಟ್ ಕೊಹ್ಲಿ. ಯಾಕೆ? ಆಮೇಲೆ ಅವ್ರು ಆಡೋ ಬ್ಯಾಟ್ಸ್ಮನ್ ಒಟ್ಟಿಗೆ ಬಾಲಿಂಗು ಬ್ಯಾಟಿಂಗ್ ಎಲ್ಲ ಇಷ್ಟ ಅದಕ್ಕೆ. ಈ ಸಲ ಕಪ್ಪು ನಮ್ಮದೇ. ಸೋತರು ಗೆದ್ರು RCBನೇ. ಜೈ RCB. ಈ ಸಲ ಕಪ್ ನಮ್ಮದೇ. 9 ವರ್ಷ ಆದ್ಮೇಲೆ RCB ಫೈನಲ್ ಬಂದಿದೆ, ಎಷ್ಟು ಖುಷಿ ಆಗ್ತದೆ? ತುಂಬಾನೇ ಖುಷಿ ಆಗ್ತೈತೆ ಅಣ್ಣ. 18 ವರ್ಷ ಆದ್ಮೇಲೆ ಬಂದೈತೆ. ಈ ಸಾರಿ ಕಪ್ ಗೆಲ್ತಾರೆ ಅಣ್ಣ. ಆಲ್ ದ ಬೆಸ್ಟ್ RCB. ವಿರಾಟ್ ಕೊಹ್ಲಿ. ಯಾಕೆ? ವಿರಾಟ್ ಕೊಹ್ಲಿ ಅಂದರೆ 18 ವರ್ಷ ಆದರೂ ಅವರು RCBನೇ ಬಿಟ್ಟಿಲ್ಲ. ಲಾಯಲ್ಟಿಗೆ
ಲಾಯಲ್ಟಿಗೆ ಇನ್ನೊಂದು ವರ್ಷ ವಿರಾಟ್ ಕೊಹ್ಲಿ ಅಂತ ಅಣ್ಣ. ಯಾವ ಟೀಮ್ ತುಂಬಾ ಇಷ್ಟ? RCB ಫಾರ್ ಎವರ್, ರಾಯಲಿಟಿ, RCB ಬೆಂಗಳೂರು, RCB ತುಂಬಾ ಇಷ್ಟ RCB ನಲ್ಲಿ. ವಿರಾಟ್. RCB ಕಪ್ ಗೆದ್ದು ಅನ್ಕೋ, ಸೆಲೆಬ್ರೇಷನ್. ಸೆಲೆಬ್ರೇಷನ್ ಕಾಲೇಜ್ಗೆ ಹೋಗಲ್ಲ, ಮಸ್ತ್ ಮಜಾ ಮಾಡ್ತೀವಿ ಶಿಸ್ತಾಗೆ. ಯಾವ ಟೀಮ್ ತುಂಬಾ ಇಷ್ಟ? ಅಫ್ಕೋರ್ಸ್ RCB ಆಲ್ವೇಸ್. ಈ ಸಲ ಕಪ್ ನಮ್ಮದೇ. ಪಂಜಾಬ್ ವರ್ಸಸ್ RCB ಯಾರು ಗೆಲ್ತಾರೆ? RCBನೇ. 18 years. ವರ್ಷ ಆದ್ಮೇಲೆ ಫೈನಲ್ಸ್ ಬಂದಿರೋದು RCB. ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿ ಆಗ್ತಿದೆ. ಫೈನಲ್ಸ್ ಮೊದಲು ಒಂದೊಂದು ಸಲ ಬಂದಿತ್ತು, ಆದರೆ ಈ ಸಲ ನನಗೆ ಅನಿಸುತ್ತೆ ಎಲ್ಲೋ ಸ್ಟ್ರಾಂಗಾಗಿ ಫೀಲಿಂಗ್ ಬರ್ತಾ ಇದೆ, ನಮಗೆ ಕಪ್ ಬರುತ್ತೆ ಅಂತ. MI ಆಗಿದ್ರೆ ಮುಂಬೈ ಆಗಿದ್ರೆ ಡೌಟ್ ಇರೋದು, ಆದರೆ ಪಂಜಾಬ್ ಕಿಂಗ್ಸ್ ಆದರೆ ನಾವು ಸೋಲ್ಸ್ಬೋದು ಈಸಿಯಾಗಿ ಅಂತಲೇ ಅನಿಸುತ್ತೆ. RCB ನಲ್ಲಿ ನಿಮ್ಗೆ ತುಂಬಾ ಇಷ್ಟ ಯಾರ್ಡ್ ಪ್ಲೇಯರ್? ಅಫ್ಕೋರ್ಸ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಯಾಕೆ ತುಂಬಾ ಇಷ್ಟ? ವಿರಾಟ್ ಕೊಹ್ಲಿ ಅವರು ಒಂಥರ ಲೆಜೆಂಡ್, ಮತ್ತು ಏನಾದರೂ RCBಗೆ ಬಿಗ್ ಫ್ಯಾನ್ ಫಾಲೋವರ್ಸ್ ಇದ್ದರೆ ಬಿಕಾಸ್ ಆಫ್ ವಿರಾಟ್ ಕೊಹ್ಲಿನೇ. ಆಬ್ವಿಯಸ್ಲಿ RCB. ಯಾಕೆ ಮೀನ್ಸ್ ನಮ್ಮ ಕರ್ನಾಟಕದವ್ರನ್ನ ಬಿಟ್ಕೊಡಕ್ಕಾಗುತ್ತೆ. ಯಾರು ಗೆಲ್ಬೋದು? RCB. 9 ವರ್ಷ ಆದ್ಮೇಲೆ ಫೈನಲ್ಸ್ಗೆ ಹೋಗಿರೋದು. ಹೌದು. ಜೋಶ್. ಓ, ಜೋಶ್ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಖುಷಿ ಇದೆ. ಈ ಸಲ ಸೆಲೆಬ್ರೇಷನ್ ಹೆಂಗಿರುತ್ತೆ? ಸೆಲೆಬ್ರೇಷನ್ ಹೇಳೋಕ್ಕಾಗಲ್ಲ, ಡಿಪೆಂಡ್ಸ್ ಆನ್ ಸಿಚುವೇಶನ್. ಕಪ್ ಗೆದ್ದು ಇಮ್ಯಾಜಿನ್ ಮಾಡ್ಕೊಳ್ಳಿ, 18 years ಆದ್ಮೇಲೆ RCB ಕಪ್ ಗೆದ್ದಿದೆ, ಹೆಂಗ್ ರಿಯಾಕ್ಷನ್ ಇರುತ್ತೆ ನಿಮ್ದು? ರಿಯಾಕ್ಷನ್ ಹೇಳೋಕ್ಕಾಗಲ್ಲ, ಬಿಕಾಸ್ ಆ ಟೈಮಲ್ಲಿ ಬರೋ ರಿಯಾಕ್ಷನೇ ಬೇರೆ, ಇವಾಗ ನಾವು ಅಂದ್ಕೊಂಡು ಕೊಡೋ ರಿಯಾಕ್ಷನೇ ಬೇರೆ ಅಲ್ವಾ. ಯಾಕೆ RCB? ಸರ್ ಯಾಕೆ ಅಂತಂದರೆ ಆಬ್ವಿಯಸ್ಲಿ ನಾವು ಬೆಂಗಳೂರವರು ಅಂತ ಅಂದಮೇಲೆ ನಾವು ಬೆಂಗಳೂರವ್ರಿಗೆ ಸಪೋರ್ಟ್ ಮಾಡದೇ ಇರ್ತೀವ. RCB ಯಾರು ಇಷ್ಟ ನಿಮ್ಗೆ ತುಂಬ? ಆಬ್ವಿಯಸ್ಲಿ ವಿರಾಟ್. ವಿರಾಟ್ ಯಾಕೆ? ಯಾಕೆ ಅಂದರೆ ಸಿನ್ಸ್ 18 yearsಯಿಂದ ಇದ್ದಾನಲ್ಲ. ಸೊ 18 ವರ್ಷ ಆದ್ಮೇಲೆ ಈಗ ಫೈನಲ್ಸ್ಗೆ ಬಂದಿರೋದು, ಕಪ್ ಗೆಲ್ಲುವಂಥದ್ದು, ಎಷ್ಟು ಹೌದು. ಖುಷಿ ಆಗುತ್ತೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ ನಾಳೆ ಏನಾದ್ರು ಟ್ರೋಫಿ ಲಿಫ್ಟ್ ಮಾಡಿದ್ರೆ. ಪಂಜಾಬ್ ಕೂಡ ಕಪ್ ಗೆದ್ದಿಲ್ಲ, ಹೌದು. ಕಪ್ ಗೆದ್ದಿಲ್ಲ. ನಿಮ್ಮ ಪ್ರಕಾರ ಸರ್ ಎರಡು ಟೀಮು ಆ ಟ್ರೋಫಿನ ಡಿಸರ್ವ್ ಮಾಡ್ಬೋದು, ಆದರೆ ಈ ಸಲ ಅಟ್ಲೀಸ್ಟ್ RCB ಗೆಲ್ಬೇಕು. ಈ ಸಲ ಕಪ್ ನಮ್ದೆ. ಆಲ್ ದ ಬೆಸ್ಟ್ RCB. ಈ ಸಲ ಯಾರಿಗೆ ಸಪೋರ್ಟು? RCB. ಯಾಕೆ? RCB ನಾವು ಕನ್ನಡ ಟೀಮ್. 9 ವರ್ಷ ಆದ್ಮೇಲೆ RCB ಫೈನಲ್ಸ್ ಬರ್ತದೆ, ಎಷ್ಟು ಖುಷಿ ಆಯ್ತದೆ. ಹೌಸ್ ದ ಜೋಶ್. ತುಂಬ ಖುಷಿ ಆಗ್ತೈತೆ. ಕಪ್ ಹೊಡ್ರೆ ಇನ್ನೂ ಖುಷಿ ಆಗುತ್ತೆ. ಇವಾಗ ಕಪ್ ಗೆತ್ತೊಂದು ಇಮ್ಯಾಜಿನ್ ಮಾಡ್ಕೊ, ಹೆಂಗಿರುತ್ತೆ ಖುಷಿ, ಸೆಲೆಬ್ರೇಷನ್ ಎಲ್ಲ. ಹಬ್ಬ ಕರ್ನಾಟಕದಲ್ಲಿ ಅವತ್ತು ಹಬ್ಬ, ಫುಲ್ ಹಬ್ಬ. ಯಾರಿಷ್ಟ RCB ಅಲ್ಲಿ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಯಾಕೆ ಇಷ್ಟ? ಅವ್ರ ಆಟ ನೋಡಿ ಇಷ್ಟ. ಇವಾಗ ಕಪ್ ಗೆದ್ರೆ ವಿರಾಟ್ ಕೊಹ್ಲಿ ನಿವೃತ್ತಿ ಅಂತಾರೆ ಅಂತ ಒಂದು ಮಾತೈತೆ, ಏನಂತ್ಯ? ಬೇಜಾರಾಗೋದಣ್ಣ. ಇನ್ನೂ ಇರಬೇಕಿತ್ತು ಅವ್ರು, ಒಂದೇ ಕಪ್ಪಲ್ಲ, ಇನ್ನೊಂದು 2-3 ಕಪ್ ಹೊಡಿಬೇಕಿತ್ತು ಟೀಮ್ಗೆ ಅಂತ. ಪಂಜಾಬ್ ಗೆಲ್ಲದೇ ಇಲ್ಲ ಅಂತ್ಯಾ? ಗೆಲ್ಲಲ್ಲ ಅಣ್ಣ, ಪಕ್ಕ RCB. ಪಕ್ಕ RCB. ಈ ಸಲ ಕಪ್ಪು ನಮ್ಮದೇ. ಪಂಜಾಬ್ ಕಿಂಗ್ ವರ್ಸಸ್ RCB ಕೌಂಟೌನ್ ಸ್ಟಾರ್ಟ್ ಆಗಿದೆ. ಬನ್ನಿ ಫ್ಯಾನ್ಸ್ನ ಕೇಳೋಣ, ಹೌಸ್ ದ ಜೋಶ್ ಅಂತ. RCBನ ಪಂಜಾಬ? RCB. ಯಾಕೆ RCB? RCBಲಿ ಈ ಸಲ 18 ವರ್ಷ ಆದಮೇಲೆ ಈ ಸಲ ಕಪ್ ಗೆಲ್ತಾ ಇದೆ. ಈ ಸಲ ಪಕ್ಕ ಕಪ್ ಗೆಲ್ಲುತ್ತೆ. ಈ ಸಲ ಕಪ್ ನಮ್ಮದೇ. ಈಗ ಪಂಜಾಬು ಕಪ್ ಗೆದ್ದಿಲ್ಲ, RCBನೂ ಕಪ್ ಗೆದ್ದಿಲ್ಲ, ಯಾರು ಕಪ್ ಕೊಡೋಣ? ಈ ಸಲ RCB ಕಪ್ ಕೊಡೋಣ. RCB ಕೊಡೋಣ. ಒಂದು ಪಕ್ಷ RCB ಕಪ್ ಗೆದ್ಬಿಡ್ತು ಅನ್ಕೊಳ್ಳಿ, ಹೆಂಗಿರುತ್ತೆ ಸೆಲೆಬ್ರೇಷನ್? ಫುಲ್ ಜೋರು, ಎಲ್ಲ ಕಡೆನೂ ಪಟಾಕಿ ಹೊಡೆದು ಎಲ್ಲ ಕಡೆ ಅಡುಗೆ ಮಾಡಿಸಿ ಎಲ್ಲ ಮಾಡ್ತೀವಿ. ಫುಲ್ ಜೋರು ಈ ಸಲ. ವೆಜ್ಜಾ ನಾನ್ ವೆಜ್ಜಾ? ಎಲ್ಲ ನಾನ್ ವೆಜ್ಜು. ನಾನ್ ವೆಜ್ಜಲ್ಲಿ ಏನೇನಿರುತ್ತೆ? ಚಿಕನ್ನು, ಬಿರಿಯಾನಿ ಮಾಡ್ಸಾಕ್ತೀವಿ. ಈ ಸಲ ಪಂಜಾಬ್ RCBನ? RCB. ಯಾಕೆ RCB? RCB ವಿರಾಟ್ ಕೊಹ್ಲಿ ಫ್ಯಾನು. ಈಗ RCBಲಿ ಯಾರಿಷ್ಟ? ನಮಗೆ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಯಾಕೆ? ಅವ್ರು ಕರ್ನಾಟಕಕ್ಕೋಸ್ಕರ ಆಡ್ತಾ ಇದ್ದಾರೆ, ಕರ್ನಾಟಕ ಟೀಮ್ಗೋಸ್ಕರ, ಅದಕ್ಕೋಸ್ಕರ ಅವ್ರು ಇಷ್ಟ. ಮತ್ತು ಅದರಲ್ಲಿ ನಮ್ಮ ದೇವದತ್ ಪಡಿಕಲ್ ಮತ್ತು ಮಯಾಂಕ್ ಅಗರ್ವಾಲ್ ಅವರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಮಗೆ RCB ಇಷ್ಟ. ಈಗ ನಾಳೆ ಮ್ಯಾಚಲ್ಲಿ RCB ಮ್ಯಾಚಲ್ಲಿ ಯಾರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ? ವಿರಾಟ್ ಕೊಹ್ಲಿ ಅವ್ರ ಮೇಲೆ. ಸೆಂಚುರಿ ಹೊಡಿತಾರಾ? ಹೊಡಿತಾರೆ ಸಲ ಪಕ್ಕ. ಅವ್ರು ಬಿಟ್ಟು CSಗೆ ಯಾಕೆ CSಗೆ? MS ಧೋನಿ ಫ್ಯಾನ್. MS ಧೋನಿ ಫ್ಯಾನ್, ಹಾಗಾಗಿ CSಗೆನಾ? ಹಂಗಾರೆ ಈಗ CSK ಫ್ಯಾನ್ ಆಗಿ RCB ಗೆಲ್ಲುತ್ತಾ ಗೆಲ್ಲಲ್ವಾ? ಗೆಲ್ಲಿ ಅಂತ ನಾವು ಹೇಳ್ತೀವಿ. ಗೆಲ್ಲಿ ಏನೋ ಪಾಪ ನಂಗೆ ಇವ್ನು ಹೇಳ್ತಾರೆ ಹೆಂಗಿದೆ ಗೊತ್ತಾ? ಅಯ್ಯೋ ಪಾಪ ಏನೋ ಬಂದ್ಬಿಡೋರೆ ಫೈನಲ್ಸ್ಗೆ, ಗೆದ್ಕೊಳ್ಳಿ ಬಿಡಿ ಈ ವರ್ಷ ನಂಗೆ ಐತೆ, ಹಂಗೇನಾ? ಏನಿಲ್ಲ, RCB ಗೆಲ್ಲಿ. ಹೌದಾ? ಈ ಸಲ ಕಪ್ ಹೊಡಿತ ಪಕ್ಕನ? ಕಪ್ ಹೊಡಿತು. ಈ ಸಲ ಕಪ್ಪು? ಈ ಸಲ ಕಪ್ಪು RCBನಾ? ಸರಿ, ಓಕೆ, ಎಲ್ಲ ಒಟ್ಟಿಗೆ ಈ ಸಲ ಕಪ್ಪು ನಮ್ದೇ ಅನ್ಬಿಡೋದ, ಓಕೆನಾ? ಈ ಸಲ ಕಪ್ ನಮ್ದೇ. ಪಂಜಾಬ್ ವರ್ಸಸ್ RCB ಮ್ಯಾಚ್ಗೆ ಕೌಂಟೌನ್ ಸ್ಟಾರ್ಟ್ ಆಗಿದೆ. ಯಾರಿಗೆ ಸಪೋರ್ಟು? ಬೆಂಗಳೂರಿಗೆ. RCB ಯಾಕೆ? RCB ವಿರಾಟ್ ಕೊಹ್ಲಿ ಫ್ಯಾನ್, ಅದಕ್ಕೆ. 9 ವರ್ಷ ಆದ್ಮೇಲೆ RCB ಫೈನಲ್ಸ್ ಬರ್ತದೆ, ಎಷ್ಟು ಖುಷಿ ಆಗ್ತದೆ. ಹೌದು ಜೋಶ್. ಹೌದು.
ಖುಷಿ ಆಗುತ್ತೆ. ಒಂದು ಪಕ್ಷ ಕಪ್ ಗೆತ್ತು ಅನ್ಕೊಂಬಿಡಿ RCB, ನಿಮ್ಮದು ಸೆಲೆಬ್ರೇಷನ್ ಹೆಂಗಿರ್ತದೆ? ಸೆಲೆಬ್ರೇಷನ್ನು ತುಂಬ ಚೆನ್ನಾಗಿರುತ್ತೆ. ಅಂದರೆ ಹೆಂಗಿರುತ್ತೆ ಹಬ್ಬ ಹಬ್ಬ ಖುಷಿ ಆಗುತ್ತೆ. RCBಯಲ್ಲಿ ಯಾರು ಇಷ್ಟ ತುಂಬ ನಿಮಗೆ? ವಿರಾಟ್ ಕೊಹ್ಲಿ. ಯಾಕೆಂದರೆ ಅವ್ರು ಆಟಗಾರರು, ಅದಕ್ಕೆ ಅವ್ರು ಚೆನ್ನಾಗಿ ಆಡ್ತಾರೆ ಆಟನ, ಒಳ್ಳೆ ತಾಳ್ಮೆ ಇದೆ ಅವ್ರಿಗೆ, ಅದಕ್ಕೆ. ಯಾರಿಗೆ ಸಪೋರ್ಟು? RCB. ಪಂಜಾಬ್ ವರ್ಸಸ್ RCB ಮ್ಯಾಚು, ಫೈನಲ್ ಮ್ಯಾಚು ಹೆಂಗಿರ್ತದೆ? ಸೂಪರು, ಬೆಂಕಿ ಅದು. ನೋಡೋಕ್ಕೆ ಒಂದು ಹಬ್ಬ ಅಲ್ವಾ, ಫಸ್ಟ್ ಟೈಮು. 9 ವರ್ಷ ಆದಮೇಲೆ RCB ಫೈನಲ್ಸ್ ಬರ್ತಾ ಇರೋದು, ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ ಅಣ್ಣ. RCBಲಿ ಯಾರು ಇಷ್ಟ ತುಂಬ ನಿಮಗೆ? ವಿರಾಟ್ ಕೊಹ್ಲಿ. ಈಗ ಮ್ಯಾಚಲ್ಲಿ ಪಂಜಾಬ್ ವರ್ಸಸ್ RCB ಮ್ಯಾಚಲ್ಲಿ ಯಾರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ? ವಿರಾಟ್ ಕೊಹ್ಲಿನೇ ಆಡೋದಣ್ಣ ಚೆನ್ನಾಗಿ. ಅವ್ರು ಬಿಟ್ಟು, ಕೊಹ್ಲಿ ಬಿಟ್ಟು? ಅವ್ರಂದ್ರೆ ನಮ್ಗೆ ಪ್ರಾಣ. ಅವ್ರು ಬಿಟ್ರೆ ಇನ್ಯಾರು ಇಲ್ಲ ನಮ್ಗೆ ಅಂತ ಇಂಟ್ರೆಸ್ಟು. ಅವರಿದ್ರೆ ಮ್ಯಾಚ್ ವಿನ್ ಆದಂಗೆ. ಈಗ ಕಪ್ಪು ಗೆತ್ತು ಅಂತ ಥಿಂಕ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮದು ಸೆಲೆಬ್ರೇಷನ್ ಹೆಂಗಿರ್ತದೆ? ಅವತ್ತಿಗೆ ಹಬ್ಬನೇ ನಡೆಯೋದು ಊರಲ್ಲಿ ಹಬ್ಬನೇ ನಡೆಯೋದು. ಮೈಸೂರಲ್ಲಿ ಹಬ್ಬ ಮಾಡ್ತೀವಿ, ನಮ್ಮೂರಲ್ಲೂ ಹಬ್ಬ ಮಾಡ್ತೀವಿ. ಈ ಸಲ ಕಪ್ ಗೆದ್ಬಿಡ್ತು ಅಂದರೆ ವಿರಾಟ್ ಕೊಹ್ಲಿ ನಿವೃತ್ತಿ ಹೊಂತಾರೆ ಅಂತ ಒಂದು ಮಾತೈತೆ, ಏನನ್ಸುತ್ತೆ ನಿಮಗೆ? ನಿವೃತ್ತಿನ ರಿಟೈರ್ಮೆಂಟ್, IPL ರಿಟೈರ್ಮೆಂಟ್ ಕೊಡ್ತಾರೆ ಕೊಹ್ಲಿ ಅಂತ ಆ ಮಾತು ಕೇಳಿದ್ರೆ ತುಂಬ ಬೇಜಾರಾಗುತ್ತೆ ಅಣ್ಣ. ಬರೀ IPLಗೂ ಆಡ್ಬೇಕು ಅವರು ಅನ್ನೋದೇ ನಮ್ಮ ಆಸೆ. ಸರಿ, ಫೈನಲ್ ಆಗಿ ಈ ಸಲ ಕಪ್ಪು ನಮ್ಮದೇ. ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? RCB. ಯಾಕೆ ಅಂದರೆ ಟೀಮ್ ಹಂಗೆ ಇದೆ. ಈಗ ನೀವು ಯಾರು ಸಪೋರ್ಟ್ ಮಾಡೋದು ಆ್ಯಕ್ಚುಲಿ IPL ಅಲ್ಲಿ? ನಾವು ಮುಂಬೈ ಇಂಡಿಯನ್ಸಾ. ಸೊ ಈಗ ಇಲ್ಲ ಮುಂಬೈ, ಪಂಜಾಬ್ ಮತ್ತೆ RCB ಸಪೋರ್ಟಾ? RCB ಪಕ್ಕ, ಖಂಡಿತ. ವಿರಾಟ್ ಕೊಹ್ಲಿ. ಕಪ್ ಯಾರು ಗೆಲ್ಬೋದು ಅನ್ಸುತ್ತೆ ನಿಮಗೆ? RCBನೇ. ಈಗ ಪಂಜಾಬ್ ಕಪ್ ಗೆದ್ದಿಲ್ಲ, RCBನೂ ಕಪ್ ಗೆದ್ದಿಲ್ಲ, ಇಬ್ರು ಫ್ರೆಶರ್ಸ್ ತರ. ಆದರೆ ಅವ್ರದ್ರಲ್ಲಿ ಬೌಲಿಂಗ್ ಅಟ್ಯಾಕ್ ಇಲ್ಲ, ಇಲ್ಲಿ RCBಲಿ ಬೌಲಿಂಗ್ ಅಟ್ಯಾಕ್ ಇದೆ, ಬ್ಯಾಟಿಂಗ್ ಚೆನ್ನಾಗಿದೆ, ಎರಡು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಆಚೆ ಕಡೆ ಒಂದು ಮ್ಯಾಚ್ ಸೋತಿಲ್ಲ, ಅದಕ್ಕೆ ಈ ಸಲ ಕಪ್ಪು ಈ ಸಲ RCB. ಪಂಜಾಬ್ ಕಿಂಗ್ ವರ್ಸಸ್ RCB ಕೌಂಟೌನ್ ಸ್ಟಾರ್ಟ್ ಆಗಿದೆ. ನಮ್ಮೊಟ್ಟಿಗೆ ಫ್ಯಾನ್ಸ್ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. 9 ವರ್ಷ ಆದ್ಮೇಲೆ RCB ಫೈನಲ್ಸ್ ಬಂದಿರೋದು, ಎಷ್ಟು ಖುಷಿ ಆಗ್ತದೆ? ಹೌಸ್ ದ ಜೋಶ್? ಹೇಳೋಕ್ಕಾಗ್ತಿಲ್ಲ, ಅದು ಯಾರಿಗೂ ಹೇಳೋಕೆ ಹೋಗಲ್ಲ, ಆ ಥರ ಖುಷಿ ನಮಗೆ. ನಾವು ಇಲ್ಲಿ ಗಿರಾಕಿ ಬಂದವ್ರಿಗೆಲ್ಲ ಡೈಲಿ ಅದನ್ನೇ ಹೇಳಿ ಕಳ್ಸೋದು, ಈ ಸಲ ಕಪ್ ನಮ್ಮದೇ ಅಂತ. ಗಾಯತ್ರಿ ಟೀ ಪುಡಿ, ಪಂಜಾಬ್ ಪುಡಿ. ಏನು ಗಾಯತ್ರಿ ಟೀ ಪುಡಿ, ಪಂಜಾಬ್ ಪುಡಿ ನಾಳೆಗೆ. ಈಗ RCB ಕಪ್ ಗೆತ್ತು, ಹೆಂಗಿರುತ್ತೆ ಸೆಲೆಬ್ರೇಷನ್? ಸರ್ ನಮ್ಮೂರಂದು ಮರಿ ಊಟ, ಬಾಡೂಟ ಎಲ್ಲ ಮಾಡಿಸ್ಬಿಡ್ತೀವಿ ನಮ್ಮೂರಲ್ಲಿ. ಶೂಟಿಂಗ್ ಮಾದೇಪುರ, ಮಂಡ್ಯ ಜಿಲ್ಲೆ, ಶ್ರೀರಂಗಪಟ್ಟಣ ತಾಲೂಕು, ಅರಕೆರೆ ಹೋಬಳಿ, ಮಾದೇಪುರ. ಶೂಟಿಂಗ್ ಮಾದೇಪುರ ಎಲ್ಲ ಸುಮಾರು ಶೂಟಿಂಗ್ ಪ್ಲೇಸ್ ಎಲ್ಲ ನಡೆದಿದೆ ನಮ್ಮೂರಲ್ಲಿ. ಬೇಕಾದ್ರೆ ಬಂದು ಕೇಳಿ, ಊಟ ಪಕ್ಕ ನಮ್ಮೂರಲ್ಲಿ. ಹಬ್ಬದೂಟ ವೆಜ್ ನಾನ್ ವೆಜ್? ವೆಜ್ ಯಾರು ಮಾಡ್ತಾರೆ ಸರ್? ಈಗ 18 ವರ್ಷ ಆಗೈತೆ, ಜೆರ್ಸಿ ನಂಬರ್ ಬೇರೆ ವಿರಾಟ್ ಕೊಹ್ಲಿದು. 18 ವರ್ಷ ಕಪ್ ಹೊಡೆದಿ, 18 ವರ್ಷ ಇತಿಹಾಸ, ಒಂಥರ ಎಂಕರೇಜ್ ಮಾಡಕ್ಕೆ ಆ ಥರ ಮಾಡೋದು. ನಿಮಗೆ RCBಯಲ್ಲಿ ಯಾರು ತುಂಬಾ ಇಷ್ಟ? ವಿರಾಟ್ ಕೊಹ್ಲಿ ಹೇಳ್ಬೇಕಾ ಸರ್? ಅದು ಕೊಹ್ಲಿನೇ. RCB ಅಂದ್ರೆ ಕೊಹ್ಲಿ ಆ ಥರ. ಈಗ RCB ಕಪ್ ಗೆದ್ಬಿಡ್ತು ಅಂತಂದ್ರೆ ವಿರಾಟ್ ಕೊಹ್ಲಿ ನಿವೃತ್ತಿ ಹೊಂದ್ತಾರೆ ಅಂತ ಒಂದು ಮಾತೈತೆ, ಏನಂತೀರಾ? ಇಲ್ಲ, ಅವ್ರು ಬಿಟ್ಕೊಡಲ್ಲ ಸರ್ ಯಾವುದೇ ಕಾರಣಕ್ಕೂ. ಅವ್ರು ಇಲ್ದಾರೆ RCBನೇ ಇಲ್ಲ. ಅವರು ಮುಖ್ಯವಾಗಿ ನಾವು ಹೇಳಿದ್ದಾರೆ, ಇನ್ನು 2 ವರ್ಷ, ಈ ವರ್ಷ ಕಳೆದ್ರೆ 2 ವರ್ಷ ಆಯ್ತು ಅವ್ರದ್ದು. ಏನಿಲ್ಲ, ಕಪ್ ಹೊಡೆದ್ಬಿಟ್ಟೆ ಅವ್ರು ಹೋಗೋದು ಮನೆಗೆ. ಪಂಜಾಬ್ ವರ್ಸಸ್ RCB ನಮ್ಮೊಟ್ಟಿಗೆ ಪೊಲೀಸ್ ಇದ್ದವ್ರನ್ನ ಮಾತನಾಡಿಸ್ತೀನಿ. ಸರ್, ಹೌಸ್ ದ ಜೋಶ್? ಐಶರ್. ಈಗ ಪಂಜಾಬ್ ವರ್ಸಸ್ RCB, ನಿಮ್ಮ ಸಪೋರ್ಟ್ ಯಾರಿಗೆ? RCB. ಈಗ 9 ವರ್ಷ ಆದಮೇಲೆ RCB ಫೈನಲ್ಸ್ಗೆ ಬಂದಿದೆ, ಎಷ್ಟು ಖುಷಿ ಆಗ್ತದೆ ನಿಮಗೆ? ಖುಷಿ ಆಗುತ್ತೆ ತುಂಬ. ಕಪ್ಪು ಗೆಲ್ಲುತ್ತೆ ಈ ಸರಿ RCB. ನಿಮಗೆ RCBಯಲ್ಲಿ ತುಂಬ ಇಷ್ಟ ಯಾರು? ಮಾಮೂಲಿ ಕೊಹ್ಲಿ ಯಾಕೆ ಇಷ್ಟ? ಕೊಹ್ಲಿ ಅಂದರೆ ಕೊಹ್ಲಿ ಕಿಂಗ್, ಲೆಜೆಂಡ್ ಇಷ್ಟ. ಈಗ RCB ಕಪ್ ಗೆದ್ಬಿಡ್ತು ಅಂತ ಥಿಂಕ್ ಮಾಡಿ, ಇಮ್ಯಾಜಿನೇಷನ್, ನಿಮ್ಮದು ಸಂಭ್ರಮಾಚರಣೆ, ಖುಷಿ ಹೆಂಗಿರುತ್ತೆ? ಖುಷಿ ತುಂಬ. ಕಷ್ಟ ಬಿದ್ದು ಆಡ್ತಾ ಇದ್ದಾರೆ. RCBಗೆ ನನ್ನ ಕಡೆಯಿಂದ ಬೆಸ್ಟ್ ಆಫ್ ಲಕ್. ಈಗ 9 ವರ್ಷ ಆದಮೇಲೆ RCB ಫೈನಲ್ಸ್ ಬಂದಿದೆ, ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿ ಆಗ್ತಾ ಇದೆ ಸರ್. ಈ ಸಾರಿ ಕಪ್ ನಮ್ದೇನೆ. ವಿರಾಟ್ ಕೊಹ್ಲಿ ನಂಬರ್ 18, ಈ ಸತಿ ಸೀಸನ್ನು 18. ಈ ಸತಿ ಏನಿದ್ರು ಕಪ್ ನಮ್ಮದೇ. ಪಂಜಾಬ್ ಅವ್ರು ಎಷ್ಟಾರ ಹೊಡಿಲಿ, ನಾವಂತೂ ಚೇಸ್ ಅಂತೂ ಮಾಡೇ ಮಾಡ್ತೀವಿ. ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಮಾತ್ರ 250 ಮೇಲೆ ರೀಚ್ ಆಯ್ತೀವಿ. ಅವ್ರಿಗಂತೂ ನಮ್ಮ ಬೌಲರ್ಗಳು ತುಂಬ ಚೆನ್ನಾಗಿದ್ದಾರೆ. ಈ ಸತಿ RCB ವಿನ್, ಕಪ್ ನಮ್ಮದೇ ಈ ಸಾರಿ. ಈ ಸಲ ನಾಳೆ ಮ್ಯಾಚಲ್ಲಿ ಯಾರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ನಿಮಗೆ? ಕೊಹ್ಲಿ ಮೇಲೆ ಭಾಳ ಒಪ್ಪಿಟ್ಕೊಂಡಿದ್ದೀವಿ ಸರ್ ನಮ್ಮ. ಹಾಗಾಗಿ ಈಗ ಗೇಲ್ ಬಂದಿದ್ದಾರೆ, ABD ಬಂದಿದ್ದಾರೆ, ಎಲ್ಲರಿಗೂ ನಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸರಿ ಕಪ್ ನಮ್ದೇ. ಈಗ ಕಪ್ ಗೆತ್ತು ಅಂತ ಥಿಂಕ್ ಮಾಡಿ, ಹೆಂಗಿರುತ್ತೆ ಸೆಲೆಬ್ರೇಷನ್? ಸೂಪರ್ ಆಗಿರುತ್ತೆ ಸರ್. ಯುಗಾದಿ ಹಬ್ಬ ಮಾಡ್ದಂಗೆ ಮಾಡ್ತೀವಿ, ಗೌರಿ ಹಬ್ಬ ಮಾಡ್ದಂಗೆ ಮಾಡ್ತೀವಿ, ದೀಪಾವಳಿ ಹಬ್ಬ ಮಾಡ್ದಂಗೆ ಮಾಡ್ತೀವಿ. ಈ ಸಲ ಕಪ್ಪು ನಮ್ಮದೇ. ಪ್ರಾರಂಭದಿಂದ ನೋಡ್ಕೊಂಡು ಬಂದಿದ್ದೀನಿ ಸರ್. ಈ ಸಲ ಕಪ್ಪು 100% ಸರ್ ನಮ್ದೇ. ಯಾಕಂತಂದ್ರೆ ನೀವು ಕ್ವಾಲಿಫೈಲ್ ನೋಡಿರ್ಬೋದು,
ಪಂಜಾಬ್ ಕೇವಲ ಅತ್ಯಂತ ಕಡಿಮೆ ಅಲ್ಪ ಮೊತ್ತಕ್ಕೆ ಆಲ್ಔಟ್ ಮಾಡಿದೆ. ಸೊ ಅದರಿಂದ ಈ ಸಲ 100% ನಾಳೆ 100% ಈ ಸಲ ಕಪ್ ನಮ್ಮದೇ ಸರ್. ಈಗ RCB ಕಪ್ ಗೆತ್ತು ಅಂತ ಅನ್ಕೊಳ್ಳಿ, ಹೆಂಗಿರುತ್ತೆ ಸೆಲೆಬ್ರೇಷನ್? ಸರ್ ಈಗ RCB ಕಪ್ ಗೆಲ್ತು ಅಂತಂದರೆ ಇಡೀ ಕನ್ನಡ ರಾಜ್ಯೋತ್ಸವನ ಯಾವ ರೀತಿ ಆಚರಿಸ್ತೀವಿ ಅದರಷ್ಟೇ ನಾವು ಈ ಒಂದು RCBಯನ್ನು ಸಂಭ್ರಮಿಸ್ತೀವಿ ಸರ್. ಪಂಜಾಬ್ ವರ್ಸಸ್ RCB ಯಾರಿಗೆ ಸಪೋರ್ಟ್? RCB ಡೆಫಿನೆಟ್ಲಿ RCB. ಈ ಸಲ ಕಪ್ಪು ನಮ್ಮದೇ ಸರ್. ಈಗ 9 ವರ್ಷ ಆದಮೇಲೆ RCB ಫೈನಲ್ಸ್ ಬಂದಿದೆ, ಎಷ್ಟು ಖುಷಿ ಆಗುತ್ತೆ? ಡೆಫಿನೆಟ್ಲಿ ಅದು ನಮ್ಮ ಏನಂತಾರೆ ವೇನ್ಸಲ್ಲೆಲ್ಲ ಇವಾಗ RCBನೇ ಓಡ್ತಾ ಇದೆ. 3ನೇ ತಾರೀಕು ಪ್ರಾಬಬ್ಲಿ ಅರ್ಧ ಮಾರ್ಕೆಟ್ ರಜಾ ಇರುತ್ತೆ. ಡೆಫಿನೆಟ್ಲಿ ವೇಟಿಂಗ್ ಫಾರ್ ಇಟ್. ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೂ ಆಸೆ ಇದೆ. ನಾವೆಲ್ಲ ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ದೊಡ್ಡ ಸ್ಕ್ರೀನ್ ಹಾಕ್ಕೊಂಡು ಮಾಡಲಿಕ್ಕೆ. ವಿ ಆರ್ ವಿತ್ ದ ವಿರಾಟ್ ಕೊಹ್ಲಿ ಆ್ಯಂಡ್ ಟೀಮ್. ಡೆಫಿನೆಟ್ಲಿ ಸರ್. RCBಯಲ್ಲಿ ನಿಮಗೆ ತುಂಬ ಯಾರು ಇಷ್ಟ? ಸರ್ ಪ್ರತಿಯೊಬ್ಬರು ಇಷ್ಟ ಸರ್. ರಿಟೈನ್ ಆದವರು ಇಷ್ಟ, ಹೊಸಬರು ಬಂದವರು ಇಷ್ಟ. RCB ಅನ್ನೋ ವರ್ಡ್ ಇಷ್ಟ ಡೆಫಿನೆಟ್ಲಿ. ಎಲ್ಲರೂ ಅವರು ಪ್ರಯತ್ನ ಮೀರಿ ಆಡ್ತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಲಾಯಲ್ ಫ್ಯಾನ್ಸ್ ಏನಿದ್ದಾರೆ ಅವರೇ ಅವರ ಸ್ಟ್ರೆಂತು. ಎಲ್ಲರೂ ಕೂಗ್ತಾರೆ, ಎಲ್ಲ ಟೀಮ್ಸ್ ಹೆಸರು ಕೂಗ್ತಾರೆ ಅವರವರ ಟೀಮ್ಸ್ದು. ಬಟ್ RCB ಹ್ಯಾಸ್ ದ ಲಾಯಲೆಸ್ಟ್ ಫ್ಯಾನ್ಸ್ ಅಂತ ನಾನು ಹೇಳ್ತೇನೆ ಸರ್. ವಿ ಆರ್ ವಿತ್ ದೆಮ್. ಓಕೆ, ಈಗ RCB ಕಪ್ ಗೆತ್ತು ಅಂತ ಅನ್ಕೊಳ್ಳಿ, ನಿಮ್ಮ ಸಂಭ್ರಮಾಚರಣೆ ಯಾವ ರೀತಿ ಇರುತ್ತೆ? ಸರ್ ಮಿಡ್ ನೈಟ್ ತನಕ ನಡೆಯುತ್ತೆ ಸರ್. ಮಿಡ್ ನೈಟ್ ಏನೇನು ಮಾಡ್ತೀರಾ? ಕೂಗಾಡ್ತೀವಿ, ರೋಡಲ್ಲೆಲ್ಲ ರ್ಯಾಲೀಸ್ ನಡೆಯುತ್ತೆ. ಡೆಫಿನೆಟ್ಲಿ ವಿ ಆರ್ ವೇಟಿಂಗ್ ಫಾರ್ ದಟ್. ನ್ಯೂ ಇಯರ್ ಸೆಲೆಬ್ರೇಷನ್ ಥರ ಇರುತ್ತೆ ಸರ್ ಡೆಫಿನೆಟ್ಲಿ. ಒಂಬತ್ತು ವರ್ಷಗಳಾದಮೇಲೆ RCB ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಪಂಜಾಬ್ ವರ್ಸಸ್ RCB ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಹೌಸ್ ದ ಜೋಶ್? ಎಸ್, ತುಂಬ ಜಾಸ್ತಿ ಇದೆಯಾ? ಸಖತ್ತಾಗಿದೆ. ಈ ಸಲ ಕಪ್ಪ ಪಕ್ಕ ಗೆದ್ದೇ ಗೆಲ್ತೀವಿ. 18 ವರ್ಷದ ಆಸೆ ಈ ಸಲ ಪಕ್ಕ ಈಡೇರುತ್ತೆ ಅಂತ ಮನಸ್ಸಲ್ಲೂ ಆಸೆ ಇದೆ. ಅದು ಗೆದ್ದುಬಿಟ್ರೆ ತುಂಬ ಖುಷಿ ಆಗುತ್ತೆ. ಇವಾಗ ಈ ಗೇಮಲ್ಲಿ ಯಾರನ್ನೂ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ? ಸಾಲ್ಟು ಮತ್ತು ವಿರಾಟ್ ಕೊಹ್ಲಿನೇ. ಅವರಿಬ್ಬರು ಫಸ್ಟ್ ಬ್ಯಾಟಿಂಗ್ ಆಡಿ ಒಂದು 230 ಸ್ಕೋರ್ ಮಾಡಿದ್ರೆ ಪಕ್ಕ ಗೆದ್ದುಬಿಡ್ತೀವಿ. ಸೆಕೆಂಡಿಂಗಲ್ಲಿ ಚೇಸಿಂಗಲ್ಲಿ ಎಷ್ಟಾದರೂ ಪಕ್ಕ ಹೊಡಿತೀವಿ. ಈಗ ಕಪ್ ಗೆತ್ತು ಅಂತ ಅನ್ಕೊಳ್ಳಿ, ನಿಮ್ಮ ಸಂಭ್ರಮಾಚರಣೆ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ? ರಜಾನೇ ಹಾಕ್ಬಿಡ್ತೀನಿ ಸರ್ ನಾನು. ಎಲ್ಲಿಗೆ ರಜಾ ಹಾಕ್ತೀನಿ? IDFC ಬ್ಯಾಂಕಲ್ಲಿ ಕೆಲಸ ಮಾಡೋದು. ಒಂದಿನ ರಜಾ ಹಾಕ್ಬಿಡ್ತೀನಿ. RCB ಏನಾರು ಗೆದ್ರೆ ಅವ್ರು ರಜಾ ಕೊಟ್ಟರು ನಾನಂತೂ ಸೆಲೆಬ್ರೇಷನ್ ಎಲ್ಲಿ ಹೆಂಗೆ ಯಾವ ಥರ? ಸೆಲೆಬ್ರೇಷನ್ ಫುಲ್ ಸೆಲೆಬ್ರೇಷನ್ ಇರುತ್ತೆ. ನಾರ್ಮಲ್ ಸೆಲೆಬ್ರೇಷನ್ ಡೈಲಿ ಮ್ಯಾಚಲ್ಲಿ ಮಾಡ್ತೀವಿ, ಅದಕ್ಕಿಂತ ಒಂದು ದುಪ್ಪಟ್ಟು ಜಾಸ್ತಿ ಇರುತ್ತೆ. ಓಕೆ, ಈ ಸಲ ಕಪ್ಪು ನಮ್ದೇನಾ ಯಾರ್ದು? ನಮ್ಮದೇ ಸರ್. RCB ಕಪ್ ಈ ಸಲ. RCBಯಲ್ಲಿ ಯಾರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ? ಅದು ಈಗ ಹೇಳಿಲ್ಲ ಸರ್, ಅವನು ಕೊಹ್ಲಿ ಅವರು ಮೇನ್ ಕೊಹ್ಲಿ ಅವ್ರು ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಒಳ್ಳೆ ಕ್ಯಾಪ್ಟನ್ಶಿಪ್ ಇದೆ. ಅದೇ ನಮ್ಗೆ ಅವ್ರು ಹೇಳ್ದಂಗೆ ನಾವೇ ಅಷ್ಟು ಹೇಳ್ಬೋದು. ಯಾಕಂದ್ರೆ ನಾವು ಈಗ ಪಂಜಾಬು ಕಪ್ ಗೆದ್ದಿಲ್ಲ, RCBನೂ ಕಪ್ ಗೆದ್ದಿಲ್ಲ, ಹೆಂಗೆ ಯಾರು ಕೊಡೋದ? RCB ಸರ್ 18 ವರ್ಷದ ಕಾದಿಲ್ವಾ, ಶ್ರಮ ಪಟ್ಟಿದ್ದಾರೆ ಸರ್, ಗೆದ್ದೇ ಗೆಲ್ತೀವಿ. ಈ ಸಲ ಅವ್ರು ಹೇಳ್ದಂಗೆ ನಾವು ಕೂಡ ನಾವು ಆಟೋ ಡ್ರೈವರು. ಈ ಸಲ ಕಪ್ ಗೆದ್ದೆ 2 ಸತಿ ಫ್ರೀಯಾಗಿ ಎಲ್ಲಿ ಪ್ಯಾಸೆಂಜರ್ ಇಲ್ಲಿ ಹೇಳ್ತಾ ಹೇಳ್ತಾ ಫ್ರೀಯಾಗಿ. ಆಟೋ ಡ್ರೈವರ್ ಅಂತೆ ಇನ್ನೊಂದ್ಸಲ ಹೇಳ್ಬಿಡೋದು. RCB ಕಪ್ ಗೆದ್ರೆ ಏನು ಮಾಡ್ತೀರಾ? ಈ ಸಲ ಫ್ರೀಯಾಗಿ ಎಲ್ಲರೂ ಸರ್ವಿಸ್ ಸರ್, ಫ್ರೀ ಸರ್ವಿಸ್ ಕೊಡ್ತೀವಿ. ಫ್ರೀ ಸರ್ವಿಸು ಖಂಡಿತ. ನೀವೇ ಬನ್ನಿ ಫಸ್ಟ್ ಆಗಿ, ನಿನ್ನೆ ಕರವಾಗಿನಿ. ಸರಿ, ಸೂಪರ್. ಈ ಸಲ ಕಪ್ಪು RCB ಸರ್. ಈ ಸಲ ಕಪ್ಪು ನನ್ನ ಜೊತೆ ಇವಾಗ ಪುಟಾಣಿ ಪಂಟರ್ಸ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಯಾರಿಗಪ್ಪ ಸಪೋರ್ಟ್ ನಿಮ್ದು? RCB. ಓಕೆ, ಪಂಜಾಬ್ ವರ್ಸಸ್ RCB ಮ್ಯಾಚ್ ಇದೆ ಗೊತ್ತಾ? ಯಾವಾಗಿರೋದು? ಯಾರಿಗೆ ಸಪೋರ್ಟ್ ನಿಂದು? ನಾನು RCBಗೆ ಯಾಕೆ ಸಪೋರ್ಟು? ಯಾಕೆಂದ್ರೆ ಅವ್ರು ಚೆನ್ನಾಗಿ ಆಡ್ತಾರೆ ಅಂತ. ನೀನು ಯಾಕೆ ಸಪೋರ್ಟಪ್ಪ? RCB ಯಾಕೆ? ವಿರಾಟ್ ಕೊಹ್ಲಿ ಇದ್ದಾನೆ. ವಿರಾಟ್ ಕೊಹ್ಲಿ ಇದ್ದಾನಾ? ನಿನ್ಗೆ RCBಲಿ ಯಾರು ಇಷ್ಟ? ಕೊಹ್ಲಿ ಯಾಕೆ? ಅವ್ನು ಚೆನ್ನಾಗಿ ಆಡ್ತಾನೆ ಅದಕ್ಕೆ. ಅದಕ್ಕೆ. ನಿಂಗೆ RCBಲಿ ಯಾರು ಇಷ್ಟ? ನನಗೆ ವಿರಾಟ್ ಕೊಹ್ಲಿನಾ? ಈ ಸಲ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಪಂಜಾಬಾ RCBನಾ? RCBನಾ? ಓಕೆ, ನಿನಗೆ ಯಾರಪ್ಪ ಇಷ್ಟ RCBನಲ್ಲಿ? ಎಬಿಡಿ ಯಾಕೆ ಇಷ್ಟ? ಮಿಸ್ಟರ್ 360 ಅದಕ್ಕೆ. ಅದಕ್ಕೆ ಇಷ್ಟನಾ ಮಿಸ್ಟರ್ 360? ನಿನ್ಗೆ ಯಾರಪ್ಪ ಇಷ್ಟ RCBನಲ್ಲಿ? ವಿರಾಟ್ ಕೊಹ್ಲಿ ಯಾಕೆ? ಅವ್ರು ಚೆನ್ನಾಗಿ ಆಡ್ತಾರೆ ಅದಕ್ಕೆ. ಚೆನ್ನಾಗಿ ಆಡ್ತಾರೆ. ಫೇವರೇಟಾ? ಓಕೆ, ಈ ಸಲ ಕಪ್ ಯಾರ್ದಪ್ಪ, RCBನಾ ಪಂಜಾಬಾ? RCB ಯಾಕೆ? ಯಾಕಂದ್ರೆ ಅವರು ಯಾವಾಗಲೂ ಸ್ಟ್ರಾಂಗ್ ಆಗಿರ್ತಾರೆ. RCB ಯಾರು ತುಂಬ ಇಷ್ಟ ನಿನಗೆ? ವಿರಾಟ್ ಕೊಹ್ಲಿ ಯಾಕೆ? ಅವ್ನು ಚೆನ್ನಾಗಿ ಆಡ್ತಾನೆ ಅದಕ್ಕೆ. ವಿರಾಟ್ ಕೊಹ್ಲಿ ಇಷ್ಟನಾ? ಇದೀಗ ನಮ್ಮೊಟ್ಟಿಗೆ ಕೋಚ್ ಆದಂತಹ ಧನಂಜಯ್ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ, ಪಕ್ಕ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್, ಪಂಜಾಬ್ ವರ್ಸಸ್ RCB ನಿಮ್ಮ ಸಪೋರ್ಟ್ ಯಾರಿಗೆ? ಡೆಫಿನೆಟ್ಲಿ RCB. ಓಕೆ, ದ ವೇ ದೇ ಪ್ಲೇಯಿಂಗ್, ಟೀಮ್ ಕಾಂಬಿನೇಷನ್ ವೈಸ್ ಎಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾರೆ. ಹೋಪ್ಫುಲಿ ಈ ಸಲ ಕಪ್ ನಮ್ಮದೇ. ಸರ್, ಎವ್ರಿ 18 ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷದ ಗ್ರಾಫ್ ಹೇಗಿದೆ RCBದು? ವೆರಿ ಕನ್ಸಿಸ್ಟೆಂಟ್. ಯೂಶಲಿ ಬ್ಯಾಟಿಂಗ್ ಆಡಿದ್ರೆ ಬೌಲಿಂಗಲ್ಲಿ ಲ್ಯಾಪ್ಸ್ ಆಗ್ತಿದ್ರು, ಇಲ್ಲ ಬ್ಯಾಟಿಂಗಲ್ಲಿ ಏನಾದ್ರು ಚೆನ್ನಾಗಿ ಆಡಿದ್ರೆ ಬೌಲಿಂಗಲ್ಲಿ ಲ್ಯಾಪ್ಸ್ ಆಗ್ತಿದ್ರು. ಈ ವರ್ಷ ಎರಡರಲ್ಲೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ದ ವೇ ವಿರಾಟ್ ಆ್ಯಂಡ್ ಪಟಿಡರ್ ಇಸ್ ಟೇಕಿಂಗ್ ದ ಟೀಮ್ ಇಸ್ ಆ್ಯಬ್ಸಲ್ಯೂಟ್ಲಿ
ಐ ಹೋಪ್ ಆರ್ ಸಿ ಬಿ ಗೆಟ್ ದ ಟೈಟಲ್. ಈಗ ಪಂಜಾಬ್ ವರ್ಸಸ್ RCB ಮ್ಯಾಚಲ್ಲಿ ಯಾರ ಮೇಲೆ ನಿಮಗೆ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಈ ಮ್ಯಾಚಲ್ಲಿ? ಸರ್, ಬಿಗ್ ಮ್ಯಾಚ್ ಪ್ಲೇಯರ್ ವಿರಾಟ್ ಕೊಹ್ಲಿ. ಸೊ ಹೋಪ್ಫುಲಿ ವಿರಾಟ್ ಕೊಹ್ಲಿ ವಿಲ್ ಕಮ್ ಅಪ್ ವಿತ್ ಫ್ಲೈಯಿಂಗ್ ಕಲರ್ಸ್ ಅಂತ ನನ್ನ ಒಪಿನಿಯನ್. ಆ್ಯಸ್ ಅ ಕೋಚ್ RCB ಟಾಸ್ ಗೆತ್ತು ಅಂತಂದರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಬೆಟರ್ ಆಗುತ್ತೆ ಅಥವಾ ಚೇಸಿಂಗ್ ಬೆಟರ್ ಆಗುತ್ತೆ? ಯಾಕೆ ಬಿಕಾಸ್ ತುಂಬಾ ಪ್ರೆಷರ್ ಇರುತ್ತೆ. ಸರ್, ಅದಕ್ಕೆ ಅಂತಲೇ ಒಂದು ಟೀಮ್ ಇರುತ್ತೆ. ಅಲ್ಲಿ ಕಂಡೀಷನ್ ಹೇಗಿರುತ್ತೆ ಅದನ್ನು ಬೆಸ್ಟ್, ಯಾಕೆಂದರೆ ನಾನು ಇಲ್ಲಿ ಹೊರಗಡೆ ಇದ್ದೀನಿ. ಐ ಡೋಂಟ್ ನೋ ವಾಟ್ ಈಸ್ ಕಂಡೀಷನ್ ಈಸ್ ಆಲ್ ಅಬೌಟ್. ಅಲ್ಲಿ ಏನು ಬ್ಯಾಟಿಂಗ್ ಫಸ್ಟಾ ಬೌಲಿಂಗ್ ಫಸ್ಟಾ ಅಂತ ಅವರು ನನಗಿನ್ನ ಬೆಟ್ರ್ ಟೀಮ್ ಇರೋದ್ರಿಂದ ದೇ ವಿಲ್ ಚೂಸ್ ವಾಟ್ ಈಸ್ ಬೆಸ್ಟ್ ಫಾರ್ RCB. ಯಾಕೆಂದರೆ ಅಲ್ಲಿ ಕಂಡೀಷನ್ ಬ್ಯಾಟಿಂಗ್ ಬೆಸ್ಟಾ ಅಥವಾ ಚೇಸಬಲ್ಲ, ಅಲ್ಲಿ ಡ್ಯೂ ಹೇಗಿರುತ್ತೆ ಏನು ಹೇಳ್ತಾರನ್ನ ಅವರೆಲ್ಲ ಅದನ್ನು ಅನಲೈಸ್ ಮಾಡಿರ್ತಾರೆ. ಸೊ ವಾಟ್ ಎವರ್ ದ ಲೈಕ್ ಟಾಸ್ ಡಸಂಟ್ ಮ್ಯಾಟರ್ ಅಂತ ನನ್ನ ಒಪಿನಿಯನ್. RCB ಆಡ್ತಾ ಇರೋ ರೀತಿಲಿ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೈ ಇದೆ ಆ್ಯಂಡ್ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಒಂದೇ ಒಂದು ಸಿಂಗಲ್ ಪ್ಲೇಯರ್ ಮಾತ್ರನೇ ಕಾಂಟ್ರಿಬ್ಯೂಟ್ ಮಾಡಿರೋದಲ್ಲ. ಈ ಸಲ RCBಗೆ ಬೌಲಿಂಗ್, ಬ್ಯಾಟಿಂಗ್ ಆ್ಯಂಡ್ ಲೋ ಆರ್ಡರ್ ಟಿಮ್ ಡೇವಿಡ್ ಇರ್ಬೋದು, ಹ್ಯಾಸಲ್ವುಡ್ ಇರ್ಬೋದು, ಎವ್ರಿಬಡಿ ಈಸ್ ಕಾಂಟ್ರಿಬ್ಯೂಟಿಂಗ್. ಸೊ ಇಟ್ಸ್ ಎ ಟೋಟಲ್ ಟೀಮ್ ವರ್ಕ್ ಅಂತ ನನ್ನ ಒಪಿನಿಯನ್. ಹೋಪ್ಫುಲಿ RCB ವಿಲ್ ವಿನ್ ದ ಟೈಟಲ್. ಸೊ ಫೈನಲ್ ಈ ಸಲ ಕಪ್ ನಮ್ಮದೇ ಸರ್, ಡೆಫಿನೆಟ್ಲಿ. ಐ ಆಮ್ ವೆರಿ ಮಚ್ ಶ್ಯೂರ್ ಈ ಸಲ ಕಪ್ ನಮ್ಮದೇ. RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚು ಈ ಸಲ ಯಾರ್ದು ಕಪ್ಪು? ಕಪ್ಪು ಈಗ 9 ವರ್ಷ ಆದಮೇಲೆ RCB ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಎಷ್ಟು ಖುಷಿ ಆಗ್ತೈತೆ? ತುಂಬ ಖುಷಿ ಆಗ್ತಿದೆ. ಯಾಕಂದರೆ ತುಂಬ ವರ್ಷದಿಂದ ಪ್ಲೇ ಆಫಿಗೆ ಹೋಗ್ತಿದ್ರು, ಬರ್ತಿರಲಿಲ್ಲ, ಸೆಮಿಸಿಗೆ ಹೋಗ್ತಿದ್ರು, ಅಲ್ಲಿ ಸೋಲ್ತಿದ್ರು. ಈ ಸಲ ಫುಲ್ಲು ಬ್ಯಾಲೆನ್ಸ್ ಆಗಿದೆ ಟೀಮು, ಪಕ್ಕ ಕಪ್ ಹೊಡಿತಾರೆ. ಈ ಸಲ ಕಪ್ ನಮ್ಮದೇ. ಈಗ ಪಂಜಾಬು ಕಪ್ ಗೆದ್ದಿಲ್ಲ, RCBನೂ ಕಪ್ ಗೆದ್ದಿಲ್ಲ, ಏನು ಮಾಡೋಣ ಸರ್? ಫಸ್ಟ್ ಆಫ್ ಆಲ್ ಆಗಿ ನಾನು ಮುಂಬೈ ಅಭಿಮಾನಿ. ಎರಡು ಟೀಮ್ಗಳು ಕಪ್ನ ಗೆದ್ದಿಲ್ಲ. ಯಾರು ಗೆದ್ದರೆ ಖುಷಿನೇ. ಅದರಲ್ಲಿ ನಮ್ಮ RCB ಗೆಲ್ಲಿ. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಅಷ್ಟು ವರ್ಷದಿಂದ ಆಡ್ಕೊಂಡ್ಬಂದಿದ್ದಾರೆ. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಕಪ್ ಗೆದ್ದಬೇಕು, ಅದು ಖುಷಿ ಸರ್ ನಾನು. ಓಕೆ, ಈಗ RCB ಕಪ್ ಗೆದ್ದು ಅಂತ ಅನ್ಕೊಂಬಿಡೋದ? ನಿಮ್ಮ ಸಂಭ್ರಮಾಚರಣೆ ಹೆಂಗಿರ್ತದೆ? ಜೋಶ್ ಇರ್ತದೆ, ಫುಲ್ಲು ಪಟಾಕಿ ಹೊಡಿತೀವಿ 12 ಗಂಟೆ ರಾತ್ರಿಗೆ. ಹೌದು ಸರ್, ಪಕ್ಕ ಫುಲ್ ಜೋಶ್ ಇರ್ತೀವಿ, ಪಟಾಕಿ ಹೊಡಿತೀವಿ ಸರ್. ಈಗ RCBಲಿ ಯಾರು ಇಷ್ಟ ನಿಮಗೆ? ಒಳ್ಳೆ ಪ್ಲೇಯರ್ ಅಂದ್ರೆ ಯಾರು? ಆಲ್ವೇಸ್ ವಿರಾಟ್ ಕೊಹ್ಲಿ. ಆಲ್ವೇಸ್ ವಿರಾಟ್ ಕೊಹ್ಲಿ. RCB ಸಪೋರ್ಟ್ ಏನು ವಿರಾಟ್ ಕೊಹ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೋದ್ರೂ ನಾವು ಸಪೋರ್ಟ್ ಮಾಡೋದು RCBಗೆ. ನಮಗೆ ಪ್ಲೇಯರ್ಸ್ ಅಂತ ಅಲ್ಲ, ನಾವು ನಮ್ಮ ಕರ್ನಾಟಕಕ್ಕೆ ಸಪೋರ್ಟ್ ಮಾಡ್ತೀವಿ, ಅದರಿಂದ RCBಗೆ ಸಪೋರ್ಟ್. ಈಗ ಪಂಜಾಬ್ ಕಿಂಗ್ ವರ್ಸಸ್ RCB ಮ್ಯಾಚಲ್ಲಿ ಯಾರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ? ಕೊಹ್ಲಿ, ವಿರಾಟ್ ಕೊಹ್ಲಿ. ಈ ಸಲ ಕಪ್ ಗೆದ್ಬಿಡ್ತು RCB ಅಂತಂದ್ರೆ ವಿರಾಟ್ ಕೊಹ್ಲಿ ನಿವೃತ್ತಿ ಹೊಂದುತ್ತಾರೆ ಅಂತ ಒಂದು ಮಾತೈತೆ, ಏನಂತೀರ ಅದಕ್ಕೆ? ಇಲ್ಲ ಸರ್, ಇನ್ನೂ ಒಂದು 3-4 ವರ್ಷ ಆಡೋವಂಥ ಕೆಪಾಸಿಟಿ ಅವ್ರ ಹತ್ರ ಇದೆ. ನೋಡ್ಬೇಕು ಸರ್ ಏನಾಗುತ್ತೆ ಅಂತ. ಆಡಬೇಕು ಸರ್ ಅವರು. ಓಕೆ, ಎಲ್ಲ ಒಟ್ಟಿಗೆ ಫೈನಲ್ ಆಗಿ ಹೇಳ್ಬಿಡೋದ? ಓಕೆನಾ? ರೆಡಿ? 3, 2, 1. ಈ ಸಲ ಕಪ್ಪು ಈ ಸಲ ಕಪ್ ನಮ್ಮದೇ. ಪಂಜಾಬ್ ವರ್ಸಸ್ RCB ಸತತ 9 ವರ್ಷಗಳ ನಂತರ ನಮ್ಮ RCB ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಸಂಭ್ರಮಾಚರಣೆ ಮುಗಿಲು ಮುಡ್ತಾ ಇದೆ. ಈ ಸಲ ಕಪ್ಪು ನಮ್ದೇ ಅಂತ ಫ್ಯಾನ್ಸ್ ಗರ್ವದಿಂದ ಹೇಳ್ತಾ ಇದ್ದಾರೆ. ಕಪ್ ಗೆದ್ದ ತಕ್ಷಣ ಊರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀವಿ, ಹಬ್ಬ ಮಾಡ್ತೀವಿ, ಊರು ತುಂಬಾ ನಾನ್ ವೆಜ್ ಊಟ ಹಾಕ್ತೀವಿ ಅಂತ ಅಭಿಮಾನಿಗಳು ಸಂಭ್ರಮ ಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಬ್ರಹ್ಮಣ್ಯ ಆತ್ರೇಯ, ಇಂಡಿಯನ್ ಟಿವಿ, ಮೈಸೂರು.